ಜಗಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಹ್ಯಾಪಿ ಗಣರಾಜ್ಯೋತ್ಸವ ಸರ್. ನಮ್ದು ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಯೂಟ್ಯೂಬ್ ಅಲ್ಲಿ ರೈತ ಒಕ್ಕಲಿಗ ಅಂತ ಇದೆ, ನೋಡಿ ಫಾಲೋ ಮಾಡಿ ಸರ್. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ನಯಾಸ್ ಪಾಷಾ ಅಂತ. ಓಕೆ ಸರ್. ಇವನ್ ನನ್ನ ಚಿಕ್ಕ ಮಗ ಉಸ್ಮಾನು, ನನ್ನ ದೊಡ್ಡ ಮಗ ನದೀಮು. ರಿಪಬ್ಲಿಕ್ ಡೇಗೆ ಏನ್ ವಿಶೇಷ ನಿಮ್ದು? ತಂದೆ ಮಕ್ಕಳು ಪ್ರತಿ ವರ್ಷನೂ ರಿಪಬ್ಲಿಕ್ ಡೇ ಆಗ್ಲಿ ಮತ್ತೆ ಸ್ವಾತಂತ್ರ್ಯ ದಿನಾಚರಣೆ ಆಗ್ಲಿ ಅದ್ದೂರಿಯಾಗಿ ಮಾಡ್ತೀವಿ. ಯಾಕೆ ಅಂದ್ರೆ ಇದು ನಮಗೆ ಸ್ವಾತಂತ್ರ್ಯ, ಇದು ನಮ್ಮ ಹಕ್ಕು. ಇದು ಎಲ್ಲರೂ ಪ್ರತಿಯೊಬ್ಬ ಭಾರತೀಯರು ಮಾಡಬೇಕು. ನಾವು ಅದಕ್ಕೋಸ್ಕರ ಜನಗಳು ನೋಡ್ಬಿಟ್ಟು ಈ ಥರ ಮಾಡ್ತಾ ಇದೀವಲ್ಲ, ನೋಡ್ಬಿಟ್ಟು ಪ್ರತಿಯೊಬ್ಬರೂ ಬಾವುಟ ಗಾಡಿ ಕಟ್ಟಲಿ ಮತ್ತು ಬಾವುಟ ಕಟ್ಕೊಂಡು ಇವತ್ತು ಹಬ್ಬದ ಥರ ಆಚರಿಸ್ಲಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸರ್. ಎಲ್ಲಿಗೆ ಹೋಗ್ತಿದ್ದೀರಾ ಸರ್? ನಿಮ್ಮ ಊರು ಯಾವುದು? ಎಲ್ಲಿಂದ ಬರ್ತಿದ್ದೀರಾ ಸರ್? ನಮ್ಮದು ತುಮಕೂರು. ನಾವಿಲ್ಲಿ ಕುಣಿಗಲ್ಗೆ ಕಾಲೇಜಿಗೆ ಪರೇಡ್ಗೆ ಹೋಗಿದ್ವಿ. ಓಕೆ ಸರ್. ಪರೇಡ್ ಮುಗಿಸ್ಕೊಂಡು ಹಿಂಗೆ ಸೋಲೂರಿಂದ ಬಂದು ತಿರ್ಗಾ ನೆನ್ಮಂಗ್ಲದಿಂದ ತುಮಕೂರಿಗೆ ಹೋಗ್ತಾ ಇದ್ದೀವಿ. ಪ್ರತಿ ಕರ್ನಾಟಕ ರಾಜ್ಯೋತ್ಸವ ಆಗಲಿ, ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ ಎಲ್ಲಾನು ಸೆಲೆಬ್ರೇಟ್ ಮಾಡ್ತೀರಾ? ಪ್ರತಿ ಒಂದು ಈಗ ಹೆಂಗ್ ಮಾಡ್ತಾ ಇದೀವ ಸೇಮ್ ಆ ಥರನೇ ಹಬ್ಬದ ಥರ ಆಚರಿಸ್ತೀವಿ ನಾವು. ಓಕೆ ಸರ್. ಪ್ರತಿ ವರ್ಷ ಯಾಕಂದ್ರೆ ಜನಗಳು ನೋಡ್ಬಿಟ್ಟು ಏನ್ ಇವ್ನಿಗೆ ಉಚಿತನ ಅಂತಾರೆ. ಇದು ದೇಶದ ಮೇಲಿರೋ ಉಚಿತನ ಸರ್. ನಮ್ಗೆ ದೇಶ ಅಂದ್ರೆ ಬಹಳ ಪ್ರೀತಿ. ಪ್ರತಿಯೊಬ್ರು ಆಚರಿಸಿದ್ರೆ ಇನ್ನೂ ಒಳ್ಳೇದು. ಯಾವುದೇ ಭಾವನೆ, ಕೆಟ್ಟ ಭಾವನೆ ಬರಲ್ಲ. ಪ್ರತಿಯೊಬ್ಬ ನೋಡಿ ಬಾವುಟ ಗಾಡಿ ಕಟ್ಬಿಟ್ಟು ಈ ತರ ಓಡಾಡಿದ್ರೆ ಎಲ್ರಿಗೂ ಎಷ್ಟು ಸಂತೋಷ ಆಗುತ್ತೆ ಗೊತ್ತಾ? ನಮಗೆ ನೋಡಿ, ನಾವು ಕೆಲಸ ಕಾರ್ಯ ಬಿಟ್ಟು ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡು ನಾವು ಓಡಾಡೋದ್ರಲ್ಲಿ ನಮಗೆ ಒಂಥರ ಸ್ವಾತಂತ್ರ್ಯದ ಓಡಾಡ್ದಂಗೆ ಆಗುತ್ತೆ. ನಾವಂತೂ ಕಾರ್ಗಿಲ್ ಪಾರ್ಗಿಲ್ಗೆ ಹೋಗಕ್ಕಾಗಲ್ಲ, ಆ ಯೋಗ್ಯತೆ ನಮ್ಗಿಲ್ಲ. ಇದಾದ್ರೂ ಕಟ್ಕೊಂಡು ಆ ಭಾವನೆ ಆದ್ರೂ ಪಡೆಯೋಣ ಅಂತ ಹೇಳ್ಬಿಟ್ಟು ನಾವು ಮಾಡ್ತೀವಿ ಸರ್. ಓಕೆ ಸರ್. ನಿಮ್ಮ ಮಕ್ಕಳನ್ನು ಇನ್ಸ್ಪೈರ್ ಮಾಡ್ತಿದ್ದೀರಾ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ಮಕ್ಕಳಿಗೆ ಈಗ್ಲಿಂದಾನೆ ಯಾಕೆ ಕಲಿಸ್ತಾ ಇದೀವಿ ಅಂದ್ರೆ ನೋಡಿ, ದೇಶ ಪ್ರೇಮ ಹುಟ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾನು ಇವರು ಚಿಕ್ಕ ವಯಸ್ಸಿಂದಾನು ಇವ್ರ ಜೊತೆಲಿ ಹಾಕೊಂಡು ಸೇಮ್ ಈ ತರಾನೇ ಬಾವುಟ ಕಟ್ಕೊಂಡು ನಾನು ಓಡಾಡಿದ್ದೀನಿ. ಏನ್ ಓದ್ತಿದ್ದೀರಾ ಸರ್ ಇವರು? ಸರ್, ಇವನ್ 7th, ಅವ್ನು 9th. ಏನ್ ಕೆಲಸ ಮಾಡೋದು ನೀವು? ನಾನು ಟೈಲ್ಸ್ ವರ್ಕ್ ಮಾಡ್ತೀರಾ? ಹೌದು. ಓಕೆ ಸರ್. ಈಗ ನೆಲಮಂಗಲದಿಂದ ಕುಣಗಲ್ಗೆ ಹೋಗಿ, ಕುಣಗಲಿಂದ ಮತ್ತೆ ನೆಲಮಂಗಲ ಹೋಗ್ತಿದ್ದೀರಾ, ನೆಲಮಂಗಲದಿಂದ ತುಮಕೂರ್ಗೆ ಹೋಗ್ತಾ ಇದ್ದೀನಿ ಸರ್. ಓಕೆ ಸರ್. ಇನ್ನೇನು ಪ್ರೋಗ್ರಾಮ್ ಇರುತ್ತೆ ಸರ್ ಇವತ್ತು ನಿಮ್ದು? ಸರ್, ಪ್ರೋಗ್ರಾಮು ಇವತ್ತೇನು ಇಲ್ಲ, ಇತ್ತು ಸ್ಟೇಡಿಯಂ ಅಲ್ಲಿ. ಕ್ಯಾನ್ಸಲ್ ಮಾಡಿದೀವಿ, ಆಗಲ್ಲ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಓಕೆ ಸರ್. ಯಾವುದೇ ಕರ್ನಾಟಕ ರಾಜ್ಯೋತ್ಸವಕ್ಕೂ ಕನ್ನಡ ಫ್ಲಾಗ್ ಎಲ್ಲ ಹಾಕೊಂಡು ಇದೇ ತರ ಪ್ರತಿ ಒಂದಕ್ಕೂ 4 ಬಾವುಟ ಕಟ್ತೀನಿ ನಾನು. ಓಕೆ. ಕನ್ನಡ ಪ್ರೋಗ್ರಾಮ್ ಇರುತ್ತೆ, ಅಲ್ಲಿಗೆ ಹೋಗ್ತೀರಾ? ಯಾರು ಕರೀತಾರೋ ಅಲ್ಲಿಗೆ ಹೋಗ್ತೀನಿ ಸರ್. ಓಕೆ ಸರ್. ಪ್ರೋಗ್ರಾಮ್ಗೆ ನಮ್ಮ ಇಂಡಿಯಾ ಬಗ್ಗೆ, ಗಣರಾಜ್ಯೋತ್ಸವದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸರ್, ನಮ್ಮ ಇಂಡಿಯಾ ಇದು ನಮ್ಮ ಭಾರತದ ಗೌರವ. ಇದು ನಮ್ಮ ದೇಶದ ಆಸ್ತಿ. ಇದು ನಮ್ಮ ಮರ್ಯಾದೆ. ಇದು ನಮ್ಮ ಮರ್ಯಾದೆನ ನಾವು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದ್ದೀವಿ. ನಮ್ಮ ಮರ್ಯಾದೆ ಧಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ನಾವು ನಮ್ಮ ಮರ್ಯಾದೆನ ಕಟ್ಕೊಂಡು ಓಡಾಡೋದ್ರಲ್ಲಿ ಒಂಥರ ಸುಖ ಐತೆ ಸರ್. ಏನು ಇಲ್ಲ, ನನ್ನ ಭಾರತದ ಜನರಿಗೆ ನಾನು ಹೇಳ್ಕೊಳ್ಳೋದಿಷ್ಟೇನೆ, ಪ್ರತಿಯೊಬ್ರು ನಾವು ಹಬ್ಬಗಳು ಹೆಂಗೆ ಆಚರಿಸ್ತೀವೋ ಆ ಥರ ಹಬ್ಬಗಳ ಥರ ಆಚರಿಸಿ, ಗಣರಾಜ್ಯೋತ್ಸವ ಆಗಲಿ, ಸ್ವಾತಂತ್ರ್ಯ ದಿನಾಚರಣೆ ಆಗಲಿ, ಕನ್ನಡ ರಾಜ್ಯೋತ್ಸವ ಆಗಲಿ, ಪ್ರತಿಯೊಬ್ರು ತಮ್ಮ ಬೈಕ್ ಮೇಲಾಗಲಿ, ಕಾರ್ ಮೇಲಾಗಲಿ ಒಂದೊಂದು ಬಾವುಟ ಕಟ್ಟಿ, ಇಲ್ಲ ಮನೆ ಮೇಲೆ ಕಟ್ಟಿ, ಪ್ರತಿಯೊಬ್ಬರು ಭಾರತೀಯರು ಬಾವುಟ ಕಟ್ಟಿ ನಮ್ಮ ದೇಶದ ಬಾವುಟ ಗೌರವನ ಇದು ಮಾಡಿ. ಓಕೆ ಸರ್. ನಿಮ್ಮ ಮಕ್ಕಳಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ನಿಮ್ಮ ಮಕ್ಕಳಿಗೆ? ಸರ್, ಮಕ್ಕಳಿಗೆ ಮುಂದೆ ನೋಡಿ ಸರ್, ನಾನು ಇರಲಿ ಇಲ್ದಲ್ಲೇ ಇರಲಿ, ಇವ್ರ ಮಕ್ಕಳಾದ್ರೂ ಈ ಥರನೇ ಆಚರಣೆ ಮಾಡ್ಬೇಕು. ಇವರು ಆ ಪಾಠನ ನಾನು ಹೇಳ್ತಾ ಇದ್ದೀನಿ. ನೀವು ಯಾರಿಂದ ಇನ್ಸ್ಪೈರ್ ಆದ್ರಿ ಸರ್? ಸರ್, ನಮ್ಮ ತಂದೆ ನಮ್ಮ ದೇಶದ ಬಗ್ಗೆ ತುಂಬಾ ಗೌರವದಿಂದ ಮಾತಾಡ್ತಿದ್ರು. ಆದ್ರೆ ಈ ತರ ಆಚರಿಸ್ತಿರ್ಲಿಲ್ಲ. ಅವರು ತುಂಬಾ ಗೌರವದಿಂದ ಮಾತಾಡ್ತಿದ್ರು. ತಿರ್ಗಾ ಸ್ವಾತಂತ್ರ್ಯ ದಿನ, ಕನ್ನಡ ರಾಜ್ಯೋತ್ಸವ ಬಂದಾಗ ಅದ್ದೂರಿಯವಾಗಿ ಸ್ವೀಟ್ ಗಿಟ್ ಹಂಚಿ ಬಾವುಟ ಕಟ್ಟೋರು. ಅವ್ರಿಗೆ ನೋಡಿ ನಾನು ಕಲ್ತಿದ್ದೀನಿ ಸರ್. ಸರ್, ನಿಮ್ಗೆ ಇದರಿಂದ ಖುಷಿ ಇದೆ ತಾನೆ? ಸರ್, ನಮಗೆ ನಾನು ಹೇಳ್ತಾ ಇಲ್ವಾ, ನನಗೆ ₹1,00,00,000 ಸಿಕ್ಕಿದ್ರು ಅಷ್ಟೊಂದು ಖುಷಿ ಆಗಲ್ಲ. ಅಷ್ಟೊಂದು ಖುಷಿ ಇರುತ್ತೆ. ನಾನು ಅದಕ್ಕೋಸ್ಕರ ನೋಡಿ, ಬೆಳಗ್ಗೆ 7-7:30 ಹೊರಟ್ರೆ ಮನೆ ಬಿಟ್ಟು ತಿರ್ಗಾ ಸಂಜೆ 5:00 ಮನೆಗೆ ಹೋಗ್ತೀನಿ. ಎಲ್ಲ ಪೂರ್ತಿ ಸಿಟಿ, ತುಮಕೂರು ಸಿಟಿ ಆಗಲಿ ಮತ್ತೆ ಹಾಸ್ಪಿಟಲ್ವರೆಗೂ ಬರ್ತೀನಿ. ಪೂರ್ತಿ ಓಡಾಡಿ ನೆಮ್ಮದಿ ಪಡ್ಕೊಂಡು 5:00 ಹೋಗ್ತೀನಿ ಸರ್. ನಾನು ತುಂಬಾ ಖುಷಿ ಪಡ್ತೀರಾ? ತುಂಬಾ ಖುಷಿ ಸರ್ ನಮಗೆ. ಇನ್ನೇನಾದ್ರೂ ಪ್ರೋಗ್ರಾಮ್ಸ್? ಸರ್, ಇನ್ನೇನು ಇಲ್ಲ, ಸ್ವೀಟ್ ಹಂಚ್ತೀವಿ. ಮತ್ತೆ ಸ್ವಾತಂತ್ರ್ಯ ದಿವಸ ಉಪ್ಪಿಟ್ಟು, ಕೇಸರಿ ಬಾತು, ಚಿತ್ರಾನ್ನ, ಬಾವುಟದ ಕಲ್ಲರೇ ಮಾಡಿಬಿಟ್ಟು ಅನ್ನನೂ ಹಂಚ್ತೀವಿ ಸರ್ ನಾವು. ಎಲ್ಲಿ ಸರ್? ತುಮಕೂರಲ್ಲ ಪ್ರೋಗ್ರಾಮ್? ಸರ್, ತುಮಕೂರಲ್ಲಿ ಮಳ್ಳೂರು ದಿಣ್ಣೆ. ಓಕೆ. ಇನ್ನೇನಾದ್ರೂ ಹೇಳ್ತೀವಿ ಸರ್? ಸರ್, ಏನು ಇಲ್ಲ ಸರ್, ನಾನು ಹೇಳ್ಕೊಳ್ಳೋದಿಷ್ಟೇ, ಪ್ರತಿಯೊಬ್ಬರು ಅಣ್ತಂದಿರಾಗಿ ಇರಿ. ಮತ್ತೆ ಇದು ನಮ್ಮ ಭಾರತ
ಭಾರತದಲ್ಲಿ ಅನ್ಯೋನ್ಯತೆ ಇರಬೇಕು. ಯಾರು ಜಾತಿ ಧರ್ಮ ನೋಡಿ ಏನು ಬರೋದಿಲ್ಲ. ಮಣ್ಣ್ ಮ್ಯಾಲಿದ್ದಾಗ ಜಾತಿ ಧರ್ಮ, ನಮ್ದು ಮಣ್ಣ್ ಮ್ಯಾಲಿದ್ದಾಗ ಜಾತಿ ಧರ್ಮ, ಭೂಮಿ ಕೆಳಗೋದ್ಮೇಲೆ ಏನೂ ಇಲ್ಲ ಅಂತ ಜಾತಿ ಧರ್ಮ ನೋಡೋರು ಮಶಾಣಿಗೆ ಹೋಗಿ ಒಂದ್ಸಲಿ ನೋಡಿ. ಮಶಾಣದಲ್ಲಿ ಗೊತ್ತಾಗುತ್ತೆ ಎಲ್ಲೈತೆ ಜಾತಿ ಎಲ್ಲೈತೆ ಧರ್ಮ ಅಂತ ಹೇಳ್ಬಿಟ್ಟು. ಪ್ರತಿಯೊಬ್ಬ ಮನುಷ್ಯನೇ ಎಲ್ಲ ಮನುಷ್ಯರಿಗೂ ನಾವು ಹೇಳ್ಕೊಡೋದಿಷ್ಟೇ, ಎಲ್ಲ ಕೆಂಪುದೆ. ಪ್ರತಿಯೊಬ್ಬ ಅಣ್ಣ ತಮ್ಮದಿರಾಗಿದ್ದಿ ಇವ್ರ ಮಾತಲ್ಲಿ ಬರ್ದಲೆ ಅಣ್ಣ ತಮ್ಮನ ಥರ ಇರಿ. ಮತ್ತೆ ಈ ಸ್ವಾತಂತ್ರ್ಯ ದಿನ ಆಗಲಿ, ಗಣರಾಜ್ಯೋತ್ಸವ ಆಗಲಿ, ಮತ್ತೆ ನಮ್ಮ ಕನ್ನಡ ರಾಜ್ಯೋತ್ಸವ ಆಗಲಿ ಅದ್ದೂರಿಯಾಗಿ ಆಚರಿಸಿ ಪ್ರತಿಯೊಬ್ಬರಿಗೂ ನನಗೆ ಹೇಳ್ಕೊಡೋದಿಷ್ಟೇ. ಜೈ ಹಿಂದ್, ಜೈ ಭಾರತ್ ಮಾತೆ. ಭೂಗೋಳದಲ್ಲಿ ಒಂದು ಜ್ಯೋತಿ ಇದೆ, ಅದಕ್ಕೆ ಭಾರತ ಮಾತೆ ಎಂಬ ಹೆಸರು ಇದೆ. ಲೋಕವೇ ಮೆಚ್ಚುವಂತ ಗೀತೆ ಇಲ್ಲಿ ಇದೆ, ವಂದೇ ಮಾತರಂ ಎಂಬ ನಾಮದ ಗಂಧವಿದೆ. ನುಡಿಯೆಲ್ಲ ಮನೆ ಧನ್ಯ, ಭಾರತಾಂಬೆ ನಿನ್ನ ಜನ್ಮದಿನ. ಭಾರತೀಯರ ಶೌರ್ಯ ಮೆರೆದ